ನೀವು ಹೇಳ್ದಂಗೆ ನಂದು ನೀವು ಹೇಳಿದ್ರಲ್ಲ ನಮ್ಮೂರು ಯಾವುದು ಅಂತ. ಬೇಸಿಕಲಿ ನಾನು ನೇಪಾಳಿಂದ, ಅದು ಕೂಡ ಇಂಡಿಯಾ ಒಳಗಡೆ ಇರೋದು, ಬಟ್ ಕಂಟ್ರಿ ಬೇರೆ ಅಷ್ಟೇ. ನಾವು ಕರ್ನಾಟಕಕ್ಕೆ ಬಂದು ಸುಮಾರು 16 ಇಯರ್ ಆಯಿತು. 2008-9 ಬಂದಿದ್ದು. ಅಪ್ಪ ಅಮ್ಮ ಮೊದಲಿಂದನೇ ಇಲ್ಲೇ ಇದ್ದರು ಕರ್ನಾಟಕದಲ್ಲೇ. ಅವ್ರು ಬಂದು 30 ಇಯರ್ಸ್ ಆಗಿದೆ, ಬಟ್ ನಾವು ಬಂದು 16 ಇಯರ್ಸು. ಅಪ್ಪ ಅಮ್ಮ ಇಲ್ಲೇ ವರ್ಕ್ ಮಾಡ್ತಾಯಿದ್ರು. ನಾವು ನೇಪಾಳಿಂದ ಬಂದಿದ್ದು 2008-9. ಸೊ ಬಂದಾಗ ಫಸ್ಟು ಭಾಷೆ ಬರ್ತಾಯಿರಲಿಲ್ಲ ನನಗೆ, ತುಂಬ ಕನ್ಫ್ಯೂಸ್ ಆಗೋದು. ಇಲ್ಲಿ ಬಂದ ತಕ್ಷಣ 5ನೇ ಕ್ಲಾಸಲ್ಲಿ ಸ್ಕೂಲ್ ಅಡ್ಮಿಷನ್ ಆದೆ. ಸೊ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು. ಫಸ್ಟ್ ಕನ್ನಡ ಬರ್ತಾಯಿರಲಿಲ್ಲ, ಜನ ಬೈಯೋರು ಕನ್ನಡ ಮಾತಾಡೋ ಅದು ಇದು ಅಂತ. ಹೆಂಗೋ ಕಲ್ತ್ಕೊಂಡೆ. ಸೊ ಕಲ್ತ್ಮೇಲೆ ಹಾಗೆ ಮುಗೀತು ಸ್ಕೂಲ್ ಜರ್ನಿ. ಸ್ಕೂಲ್ ಮುಗಿದ್ಮೇಲೆ ಕಾಲೇಜ್ ಹೋದೆ. ಫಸ್ಟ್ PU ಮುಗಿಸ್ದೆ, ಸೆಕೆಂಡ್ PU ಮುಗಿಸ್ದೆ. ಅದಾದಮೇಲೆ ಡಿಗ್ರಿ ಹೋದೆ. ಡಿಗ್ರಿ ಹೋದ್ಮೇಲೆ ಡಿಗ್ರಿ ಡಿಸ್ಕಂಟಿನ್ಯೂಡ್ ಆಯಿತು ಬಿಕಾಸ್ ಆಫ್ ಮನೆ ಪ್ರಾಬ್ಲಮಿಂದ. ಸೊ ಅಪ್ಪ ಸೆಕ್ಯೂರಿಟಿ ವರ್ಕ್ ಮಾಡ್ತಾಯಿದ್ರು. ನಮ್ಮದು ಫಸ್ಟ್ ಬಿಸ್ನೆಸ್ ಇತ್ತು, ಆ ಬಿಸ್ನೆಸ್ದು ಲಾಸ್ ಆಯಿತು. ಲಾಸ್ ಆದಮೇಲೆ ಅಪ್ಪಂಗೆ ಕೆಲಸ ಇರಲಿಲ್ಲ. ಸೊ ಏನು ಮಾಡೋದು ಅಂದ್ಬಿಟ್ಟು ಅವ್ರು ಸೆಕ್ಯೂರಿಟಿ ವರ್ಕ್ ಮಾಡಿದ್ರು. ನಾನು ಕಾಲೇಜಲ್ಲಿದ್ದೆ. ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಹೋಗೋದಕ್ಕೆ ಆಗಲಿಲ್ಲ ಕಾಲೇಜ್ಗೆ. ಸೊ ಅದನ್ನು ಬಿಟ್ಟು ನಾನು ಕೂಡ ಕೆಲ್ಸಕ್ಕೆ ಹೋದೆ. ಫಸ್ಟ್ ಕೆಲಸ ಬಂದ್ಬಿಟ್ಟು ನಾನು ಡೆಲಿವರಿ ಕೆಲಸ ಮಾಡಿದ್ದು, ಸ್ವಿಗ್ಗಿ. 6 ಮಂತ್ ಕೆಲಸ ಮಾಡಿದೆ. ಅದ್ರಲ್ಲಿ ಬರೋ ದುಡ್ಡನ್ನೆಲ್ಲ ಮನೇಲಿ ಕೊಟ್ಟು ನಮ್ಮ ಸಾಲ ಆಯಿತು 18 lakhs. ಸೊ ಹಾಗೆ ಸಾಲ ತೀರಿಸ್ತಾ ಇವಾಗ 8 ಲಕ್ಷ ಇದೆ. 16 ಲಕ್ಷ ಇರೋದು, 18 ಲಕ್ಷ ಇದ್ದಿದ್ದು 8 ಲಕ್ಷಕ್ಕೆ ತರಿಸಿದ್ದೀವಿ. ಸೊ ಅದು ತೀರ್ಸೋಕ್ಕೇ 5 ವರ್ಷ ಬೇಕಾಯಿತು. ಹಂಗೆ ಸ್ವಿಗ್ಗಿ ಮಾಡ್ತಾ ಹಂಗೆ ನಮ್ಮದು ಅದಾಗ್ತಿದ್ದಂಗೆ ಹಂಗೆ ಸುಮಾರು ಕೆಲಸಗಳು ಮಾಡಿದೆ ನಾನು. ಫ್ಯಾಕ್ಟ್ರಿಯಲ್ಲಿ ಮಾಡಿದೆ, ರೊಟ್ಟಿ ಫ್ಯಾಕ್ಟ್ರಿ, ಬಿಸ್ಕೆಟ್ ಫ್ಯಾಕ್ಟ್ರಿಲಿ ಮಾಡಿದೆ, ತುಂಬ ಫ್ಯಾಕ್ಟ್ರಿ ಮಾಡಿದೆ. ಅದೆಲ್ಲ ಆದಮೇಲೆ ಕೊನೆಗೆ ರಿಯಲ್ ಎಸ್ಟೇಟು ಬಂದಮೇಲೆ ಸ್ವಲ್ಪ ಕೈ ಹಿಡಿತು. ಸೊ ಹಾಗೆ ಕೈ ಹಿಡಿದ್ಮೇಲೆ ನಾನು ಮೊದಲಿಂದನೂ ಅಪ್ಪ ಅಮ್ಮ ಸಿಂಗರು. ಸೊ ಅವರು ಕೂಡ ತುಂಬ ಸ್ಟೇಜಲ್ಲಿ ಸಾಂಗ್ಗಳು ಹಾಡೋರು. ಅಂದರೆ ಕನ್ನಡ ಹಾಡ್ತಾ ಇರಲಿಲ್ಲ, ನಮ್ಮದು ಪ್ರೋಗ್ರಾಮ್ ಇರ್ತಾಯಿತ್ತು ನಮ್ಮದು ನೇಪಾಳದವ್ರದ್ದು. ಸೊ ಅವ್ರು ಕನ್ನಡ ಹಾಡಿದ್ಮೇಲೆ ನನಗೂ ಹಾಡಬೇಕಂತ ಅನ್ನಿಸ್ತು. ನಾನು ಮೊದಲಿಂದ ಹಾಡ್ತಾಯಿದ್ದೆ 10 ವರ್ಷ ಹಿಂದೆ ನಾನು, ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇರಲಿಲ್ಲ. ಫ್ರೆಂಡ್ಸ್ ಎಲ್ಲ ಹೇಳೋರು, ಅಷ್ಟು ಚೆನ್ನಾಗಿ ಹಾಡ್ತೀಯಾ, ಯಾಕೆ ಸೋಷಿಯಲ್ ಮೀಡ್ಯಲ್ಲಿ ಆ್ಯಕ್ಟಿವ್ ಇರಬಾರ್ದು, ತುಂಬ ಜನ ಹಾಡ್ತಾರೆ, ನೀನು ಯಾಕೆ ಹಾಡಬಾರ್ದು ಅಂತ. ನಾನು ಇಗ್ನೋರ್ ಮಾಡ್ತಾಯಿದ್ದೆ. ಬಿಡು, ನನ್ನ ಕೆಲಸ ಇದೆ, ವರ್ಕ್ ಇದೆ, ಕಷ್ಟ ಇದೆ ಲೈಫಲ್ಲಿ ಅಂದ್ಬಿಟ್ಟು ಹಾಡ್ತಾ ಇರಲಿಲ್ಲ. ಬಟ್ ಹಾಡಿದ್ಮೇಲೆ ಈ ರೇಂಜಿಗೆ ಜನ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಥ್ಯಾಂಕ್ಸ್ ಕನ್ನಡದವ್ರಿಗೆ. ಎಷ್ಟು ಹೇಳಿದ್ರು ಕಮ್ಮಿನೇ ಅದು. ಸ್ಪೆಷಲಿ ಡಿ ಬಾಸ್ ಅವ್ರಿಗೆ, ಬಿಕಾಸ್ ಅವ್ರ ಸಾಂಗ್ಸ್ ಹಾಡಿದ್ದಕ್ಕೇ ವೈರಲ್ ಆಗಿದ್ದು.